ಡಿಮಾಂಡ್ ಎಷ್ಟು ಮಾಡ್ತಾ ಇದ್ದಾರಾ ಅನ್ನೋದನ್ನು ನಾವು ಹೇಳ್ತೀವಿ, ಇಲ್ಲ ಅಂತಲ್ಲ. ನಿಜವಾಗಿಯೂ ಇದು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನದಲ್ಲಿ ಬಹಳಷ್ಟು ತೊಂದರೆ ಕೊಡೋ ಸಬ್ಜೆಕ್ಟ್ ಅನ್ನೋದು ಎರಡು ಮಾತೇ ಇಲ್ಲ. ಯಾಕಂತಂದ್ರೆ ಯಾವ ಈ ಒಂದು ಏನಪ್ಪ ಭ್ರಷ್ಟಾಚಾರದಿಂದ ಗುತ್ತಿಗೆದಾರರ ಜೊತೆಗೆ ನಡ್ಕೊಂಡ ರೀತಿಯಿಂದ ಹಿಂದಿನ ಸರ್ಕಾರ ಬಿದ್ದು ಅಥವಾ ಈಗ ಅದೇ ಇವತ್ತು ಕಾರಣ ಆಗ್ತದಲ್ಲ ಈ ಸರ್ಕಾರ ಬಿಡೋದಕ್ಕೆ ಅಂತೇಳಿ. ಯಾಕೆ ಇದ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ. ಎಲ್ಲ ಇಲಾಖೆಗಳು ಭ್ರಷ್ಟಾಚಾರ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಜಲಸಂಪನ್ಮೂಲದಲ್ಲಿ 13,000 ಕೋಟಿ ರೂಪಾಯಿ, ಲೋಕೋಪಯೋಗಿಯಲ್ಲೇ 8,370.76 ಕೋಟಿ ರೂಪಾಯಿ, 3,800 ಕೋಟಿ ರೂಪಾಯಿ RDPR ಒಳಗೆ, ಬಾಕಿವೆಲ್ಲ 3,000 ಕೋಟಿ ರೂಪಾಯಿ ಸಣ್ಣ ಇಲಾಖೆಯಲ್ಲಿ, ಸಣ್ಣ ನೀರಾವರಿಯಲ್ಲೇ, 2,600 ವಸತಿಯಲ್ಲೇ 2,600 ಕೋಟಿ ರೂಪಾಯಿ, 2,600 ಕೋಟಿ ರೂಪಾಯಿ BBMPಯಲ್ಲೇ ಗ್ರೇಟರ್ ಬೆಂಗಳೂರು ಒಳಗೆ, 2,000 ಕೋಟಿ ರೂಪಾಯಿ ನಗರಾಭಿವೃದ್ಧಿ ಒಳಗೆ, 2,000 ಕೋಟಿ ರೂಪಾಯಿ ಕಾರ್ಮಿಕ ಇಲಾಖೆಯಲ್ಲಿ. ಈ ರೀತಿಯಾಗಿ ನಮ್ಮ ಬಾಕಿದವ್ರಿಗೆ ಕೆಲಸ ಮಾಡೀವಿ ನಾವು. 3 ವರ್ಷ ಆದರೂ ಕೊಟ್ಟಿಲ್ಲ. ಈಗ ಪತ್ರನೂ ಬರೆದಿದ್ದೀವಿ ನಾವು, ಅದು ಉತ್ತರಿಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವಿನ್ನು ಮುಂಬರುವ ದಿನದಲ್ಲಿ ಮಾರ್ಚ್ದಿಂದ ಅದರ ನಂತರದಲ್ಲ ನೀವು ಈ ಬೆಳಗಡೆ 35,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿಕ್ಕಪ್ಪ ಅಂದ್ರೆ ನಾವು ಇದ್ದವರು ಯಾವ ಕಾಮಗಾರಿನ ತೊಗೊಳ್ಳೋದಿಲ್ಲ, ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ವಿಷಯದಾಗ ನಮ್ಮ ಬೈರತಿ ಸುರೇಶ್ ಅವ್ರು ಹೇಳ್ತಾರೆ, ಗಾಳಿ ಗುಂಡು ಹಿಡಬೇಡ್ರಪ್ಪ, ಹಾಗೆ ನಾವು ಕೇಳಿಲ್ಲ ನಿಮ್ಮ ಕಡೆ ಅನ್ನುವಂಥದ್ದು.